ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನೀವು ತಿಳ್ಕೊಬೇಕು ಅಂತ ಅಂದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಎಲ್ಲರಿಗೂ ಕೂಡ ಸಾಬೀತು ಮಾಡೇ ಬಿಡ್ತಾಳೆ, ಇವಳು ಗರ್ಭಿಣಿ ಆಗಿರೋದೆ ಅನಿಕೇತ್ ಇವನಿಗೆ ಮೋಸ ಮಾಡಿದ್ದಾಳೆ ಅಂತ. ಹಾಗೆ ಕೂಡ ಅಲ್ಲಿಂದ ಹೊರಟಿದಂಥ ಅರುಂಧತಿ ಅವರು ಒಂದು ಮಾತು ಹೇಳ್ತಾರೆ, ಏನು ಫ್ಯಾಮಿಲಿ ಅಂದ್ಕೊಂಡಿದ್ದೆ ಸರಿತಾ, ನಿಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ಯೂಸ್ಲೆಸ್ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ಇಷ್ಟೊಂದು ಮೋಸ ಮಾಡ್ತಾರೆ ನಿಮ್ಮ ಫ್ಯಾಮಿಲಿಯವರು ಅಂತ ನಾನು ಯಾವತ್ತೂ ತಿಳ್ಕೊಂಡಿರಲಿಲ್ಲ. ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡೆ, ಆದರೆ ನೀನು ಮಾಡಿದ್ದೇನು ಅಂತ ಬೈತಾರೆ. ಹಾಗೆ ಕೂಡ ನಾನು ಇನ್ನೊಂದು ಮಾತು ಹೇಳ್ತೀನಿ, ಸೊಸೆ ತಪ್ಪೇ ಮಾಡ್ದಂತೆ ಇರೋ ಸೊಸೆನ ಮಗಳು ಅಂತ ನೀನು ಒಪ್ಕೋದಂತೆ ಅವಳನ್ನ ಕೆಲ್ಸದೊಳ್ದ ರೀತಿ ನೋಡ್ತಿದ್ಯಾ, ಆದರೆ ನಿನ್ನ ಮಗ ಹೆಂಡ್ತಿನ ಪರವಾಗಿ ನಿಲ್ದಂತೆಯೇ ಬೇರೆಯವ್ರ ಪರವಾಗಿ ನಿಲ್ತಾನೆ, ಹೆಂಡ್ತಿನೇ ನಂಬೋದಿಲ್ಲ. ಇಂಥ ಮನೆಗೆ ನಾನು ಹೆಣ್ಣು ಕೊಡ್ತಿದ್ನ? ಯಪ್ಪ ಗೌರಿ, ನೀನು ನನಗೆ ಮಗಳಾಗಿ ಹಾಗೆ ಕೂಡ ಈ ದಿನ ಬಂದು ಫ್ಯಾಮಿಲಿಗೆ ಒಳ್ಳೆ ಸೊಸೆಯಾಗಿದೆಯಾ ಕಣಮ್ಮ, ಆದರೆ ಇವತ್ತು ನನ್ನ ತಪ್ಪನ್ನ ನೀನು ಹಣ ಆಸ್ತಿ ಏನೇ ಇದ್ದರೂ ಕೂಡ ನೀನು ಇವತ್ತು ಸಾಬೀತು ಮಾಡಿದೆ ನೋಡು, ನನಗೆ ತುಂಬ ಖುಷಿಯಾಯಿತು. ಅಕಸ್ಮಾತ್ ನಿನ್ನೆ ಸಾಬೀತು ಮಾಡಲಿಲ್ಲ ಅಂದಿದ್ರೆ ನಾಳೆಗೆ ಈ ನೀಚಂಗೆ ನನ್ನ ಮಗಳನ್ನ ಕೊಟ್ಟು ನನ್ನ ಮಗಳ ಲೈಫ್ನೇ ಹಾಳು ಮಾಡ್ಕೊತಿದೆ. ಥ್ಯಾಂಕ್ಸ್ ಅಮ್ಮ ಗೌರಿ ಅಂದ್ಬಿಟ್ಟು ಅಲ್ಲಿಂದ ಬಾ ವೈಷ್ಣವಿ ಅಂತ ಅರುಂಧತಿ ಕರೀತಾರೆ. ತಾಡಮ್ಮ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಆ ಅನಿಕೇತ್ ಮುಖದ ಮೇಲೆ ಆ ರಿಂಗ್ನೇ ಎಸ್ಬಿಟ್ಟು, ಥೂ ನೀಚಕಾರ, ಇಷ್ಟೊಂದು ದೊಡ್ಡ ನೀಚ ಮಾಡ್ತೀನಿ, ನಿನ್ನನ್ನು ನಾನು ಮದುವೆ ಆಗ್ತಿದ್ನ, ನಿನ್ನ ಮುಟ್ಟಕ್ಕೂ ನನಗೆ ಅಸಹ್ಯ ಆಗ್ತಿದೆ, ಇಲ್ಲ ಅಂದರೆ ನಾನು ಚಪ್ಪಲಿ ತಕ ನಿನಗೆ ಹೊಡಿತಿದ್ದೆ ಅಂತ ಹೇಳಿಬಿಟ್ಟು, ಅಕ್ಕ ನಿನ್ನನ್ನು ಯಾವತ್ತೋ ನಾನು ಅವತ್ತೊಂದಿನ ಅಕ್ಕ ಅಂತ ಕರೆದೆ, ಇವತ್ತು ಸ್ವಂತ ಅಕ್ಕನಾಗಿ ನಿಂತು ಈ ಮೋಸ್ಕರ ಅಂತ ನನ್ನ ತಿಳಿಸ್ಕೊಟ್ಟು ನನ್ನ ಬಾಳನ್ನೇ ಉಳಿಸ್ಬಿಟ್ಟೆ ಅಕ್ಕ, ನಿನ್ಗೆ ಏನೇ ಕ್ಷಣದಲ್ಲಿ ಯಾವುದೇ ಕಷ್ಟ ಇದ್ದರೂ ಕೂಡ ಈ ತಂಗಿನ ಮರಿಬೇಡ ಅಕ್ಕ ಅಂತ ಹೇಳಿಬಿಟ್ಟು ಅಲ್ಲಿಂದ ವೈಷ್ಣವಿ ಮತ್ತು ಅರುಂಧತಿ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಇಲ್ಲಿ ಇವನ್ಗಂತೂ ಎಲ್ಲರೂ ಬೈತಾನೆ ಇರ್ತಾರೆ. ಈಗ ಏನು ಮಾಡೋದು ಅಂತ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಆಮೇಲೆ ಮೋನಿಕನ್ನ ಕರ್ಕೊಂಡು ಆ ಗೌರಿ ಮನೆ ಕರ್ಕೊಂಡು ಹೋಗ್ತಾಳೆ. ಏನಾಗುತ್ತೋ ಏನಾಯ್ತಿದೆಯೋ ಒಂದು ಗೊತ್ತಿಲ್ಲ ಅಂತ ಅವ್ರ ಮನೆಯವರೆಲ್ಲ ಚಿಂತೆ ಪಡ್ತಿರ್ತಾರೆ. ಅದಾದ ತಕ್ಷಣ ಅವರಮ್ಮ ಹೇಳ್ತಾಳೆ, ಗೌರಿ ನೀನು ಈ ಮನೆ ಮಾಡ್ದ, ಈ ಮನೇಲಿ ನಿನ್ನ ತಪ್ಪೇನಿಲ್ಲ ಅಂತ ಸಾಬೀತು ಮಾಡೋವ್ರಿಗೆ ಈ ಮನೆ ಬರೋ ಹಾಗಿಲ್ಲ ತಾನೇ, ಹೇಗಮ್ಮ ಬಂದೆ ನೀನು ಅಂತ ಹೇಳ್ತಾರೆ. ಅದಕ್ಕೆ ಹೌದು ಅಮ್ಮ, ನಾನು ತಪ್ಪು ಮಾಡಿಲ್ಲ ಅಂತ ನಂಗೆ ಸಾಬೀತಾಗಿದೆ, ಅಂದಮೇಲೆ ಈ ಮನೆ ಬರ್ಬೋದಲ್ವಾ ಅಮ್ಮ ಅಂತ. ಈ ನೀಚನ ಯಾಕೆ ಕರ್ಕೊಬಂದೆ ಇಲ್ಲಿಗೆ, ಇವಳು ಎಲ್ಲರ ಅಲ್ಲೇ ಸಾಯಿಸ್ಬಿಟ್ಟಿದ್ರೆ ಆಯ್ತಿರ್ಲಿಲ್ವಾ, ಇವಳನ್ನ ಯಾಕೆ ಕರ್ಕೊಬಂದೆ, ಇವಳು ಬಸ್ರಿ ಕಣೆ ಅಂತ ಹೇಳ್ತಾರೆ. ಅದಕ್ಕೆ ನನಗೂ ಗೊತ್ತಮ್ಮ ಅಂತ ಹೇಳ್ತಾಳೆ. ಅದಾದಮೇಲೆ ಯಾರು ಹೇಳೆ ನಿನಗೆ ಈ ಥರ ಬಸ್ರಿ ಮಾಡಿದ್ಯಾರು, ಆ ಮದುವೆ ಮಂಟಪನಿಂದ ಕರ್ಕೋಗಿದ್ದು ಯಾರು ಹೇಳು, ಬೊಗ್ಳು ನಾಯಿ ಬೊಗ್ಲೆ ಅಂತ ಅವರಮ್ಮ ಎಷ್ಟೇ ಬೈಕೊಂಡ್ರು ಕೂಡ ಅವಳು ಹೇಳೋದೇ ಇಲ್ಲ. ಅದಾದಮೇಲೆ ಅಮ್ಮ ನೀವು ತಲೆ ಕೆಡಿಸ್ಕೋಬೇಡ, ಆ ನೀಚಕಾರ ಇನ್ಯಾರೂ ಇಲ್ಲ ಅನಿಕೇತ್ ಅಂತ ಹೇಳೇ ಬಿಡ್ತಾಳೆ ಗೌರಿ ಅವ್ರ ಅಮ್ಮಂಗೆ ಅವ್ರ ಅಪ್ಪಂಗೆ ಎಲ್ಲರಿಗೂ ಕೂಡ. ಅವಾಗ ಅವರಮ್ಮ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾರೆ. ಅಶ್ವಿನಿ ಶಾಸ್ತ್ರದಲ್ಲಿ ಅವಳು ಬಿದ್ದೋದಾಗ ಅನಿಕೇತ್ ಒಂದೇ ಗಾಬರಿ ಹಿಂದೆ ಎತ್ಕೊಂಡು ಹೋಗಿರೋದು ನೋಡ್ಬಿಟ್ಟು, ಆ ನೀಚಕಾರ ನೀನೇ ಈ ಥರ ಮಾಡಿಬಿಟ್ಟಲೆ, ಈಗ ತಾನೇ ಆ ಗೌರಿ ಮೇಲಿರೋ ಅಪರಾಧದಿಂದ ಆ ಮನೆಗೆ ಅವಳನ್ನ ಕಳಿಸಿದ್ದೀನಿ, ಆಗಲೇ ಇದೊಂದು ಕರ್ಮ, ನಾನು ಏನು ಮಾಡಲಿ ಈಗ, ನಾನು ಏನು ಮಾಡಲಿ ಅಂತ ನನಗೆ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಕೂಡ ಫುಲ್ಲು ಯೋಚನೆ ಮಾಡಿಕೊಂಡು ಬಡ್ಕೊತಾ ಇರ್ತಾರೆ. ಇದಾದ ತಕ್ಷಣ ಈ ಅನಿಕೇತ್ನ ಅವ್ರ ಅಮ್ಮ ಬೈತಿರ್ತಾರೆ, ಏನೋ ಮಾಡಿಬಿಟ್ಟೆ ನೀನು, ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಒಂಥರ ನಾಚಿಕೆ ಆಗ್ತಿದೆ, ನಾನು ನಿನ್ನನ್ನು ಏನೇನೋ ಅಂದ್ಕೊಂಡಿದ್ದೆ, ಈ ದಿನ ಬಂದು ಕಂಪ್ನಿಗೆ ನಿನ್ನ ಓನರ್ ಮ್ಯಾನೇಜರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆ ವಿವೇಕ್ ಮುಂದೆ ನೀನೇ ಸೋತ್ಬಿಟ್ಟೆ. ಅದಾದ ತಕ್ಷಣ ಅರುಂಧತಿ ಆ ಕೋಟಿ ಆಸ್ತಿಗೆ ನೀನು ಹೊಡೆಯ ಆಗಬೇಕು, ನೀನೇ ರಾಜ ಆಗಬೇಕು ಅಂತ ನಾನು ಏನೇನೋ ಪ್ಲ್ಯಾನ್ ಮಾಡಿದ್ನಲ್ಲೋ, ಆದರೆ ನೀನು ಈ ಥರ ಹಾಳು ಮಾಡಿಬಿಟ್ಟಲ್ಲೋ ಅಂತ ಹೇಳ್ತಾರೆ. ಅದಕ್ಕೆ ಅನಿಕೇತ್ ಕೂಡ ಹೌದು ಅಮ್ಮ, ನಾನು ಒಬ್ಬನೇ ಹಾಳಾಗಿಲ್ಲ, ಆ ಮೋನಿಕಾ ನಾನು ಶ್ರೀಮಂತೆ ಅಂತ ಹೇಳಿ ನನ್ನನ್ನು ಬ್ಲೈಂಡ್ ಮಾಡಿ ನನ್ನ ಫುಲ್ಲು ಇದು ಮಾಡಿಬಿಟ್ಟಿದ್ಲು, ಆ ಶ್ರೀಮಂತಕ್ಕೆ ನಾನು ಆಸೆ ಪಟ್ಟು ನಾನು ಈ ಥರ ಮಾಡಿಬಿಟ್ಟೆ ಅಂತ ಹೇಳಿಬಿಡ್ತಾರೆ. ಸರಿ ಬಿಡು, ಈಗ ನಾವು ಈಗ ಏನೇ ಯೋಚನೆ ಮಾಡಿದ್ರೂ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ, ಈ ಮುಂದೆ ಏನು ಯೋಚನೆ ಮಾಡಬೇಕು ಅಂದರೆ ನಾವಿಬ್ಬರು ಚೆನ್ನಾಗಿರಬೇಕು ಅಂದರೆ ಆ ಮೋನಿಕನ ನಿನ್ನ ಲೈಫಿಂದ ಎಕ್ಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ತಕ್ಷಣ ಅವನು ಕೂಡ ಒಪ್ಕೊತಾನೆ. ಈ ಕಡೆಗೆ ಈಗ ಏನು ಮಾಡೋದಮ್ಮ ಗೌರಿ, ಅವ್ರ ಹತ್ರ ನಾನು ಹೋಗಿ ಅಂಗ್ಲಾಚಿ ಬೇಡಕ್ಕಾಗುತ್ತಾ ಅಂತ ಅವರಮ್ಮ ಎಲ್ಲ ಕೇಳ್ಕೊತಾ ಇರ್ತಾರೆ. ಈಗ ಏನು ಮಾಡಲಿ, ಈಗಲೇ ನಿನ್ನ ವಿವೇಕ್ ಮದುವೆ ಮಾಡಿ ಆ ಮನೆಯಲ್ಲಿ ಇನ್ನೂ ಕೂಡ ಒಂದು ಒಳ್ಳೆ ಮನೆತನ, ಅದು ಆ ಮನೆಗೆ ಈಗಲೇ ಕಳಂಕ ಅನ್ಕೊಂಡಿದೆ, ಅದರಲ್ಲಿ ಬೇರೆ ಇವಳನ್ನ ಈ ನೀಚ್ ಕೆಟ್ಟವಳನ್ನ ನೀವು ಮದುವೆ ಮಾಡ್ಕೊಳ್ಳಿ ಅಂತ ಕೇಳಲ್ಲ, ನಾನು ಏನಂತ ಕೇಳಲಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಗೌರಿ
ಅವ್ರ ಗಂಡ ವಿವೇಕ್ ಮತ್ತು ಅವ್ರ ತಾತ ಅಜ್ಜಿ ಒಳಗಡೆ ಬರ್ಬೋದಾ ಅಂತ ಕೇಳ್ತಾರೆ. ಅವ್ರು ಬಂದಿದ ತಕ್ಷಣ ಎಲ್ಲರಿಗೂ ಖುಷಿಯಾಗುತ್ತೆ. ಬನ್ನಿ ಒಳಗಡೆ ಅಂದ್ಬಿಟ್ಟು ಕರೀತಾರೆ. ಕರೆದಾದ್ಮೇಲೆ ನೀರು ಕೊಡು ಅಂತ ಕೇಳ್ತಾರೆ. ಬೇಡ, ನಾವು ಮಾತಾಡೋಕ್ಕೆ ಬಂದಿರೋದು ಅಂತ ವಿವೇಕ್ ಹೇಳ್ತಾರೆ. ಹಾಗೆ ಕೂಡ ಈಗ ನಾವು ಆಗಿರೋ ತಪ್ಪನ್ನ ಬಿಟ್ಟಾಕಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಏನು ಮಾಡಲಿ ಸ್ವಾಮಿ ರೈರೆ, ನಾನು ನಿಮ್ಮನ್ನು ಏನಂತ ನಂಗೆ ಕೇಳ್ಕೊಳ್ಳಿ, ಈ ನೀಚಿನ ನಿಮ್ಮ ಮದುವೆ ಮಾಡ್ಕೊಳ್ಳಿ ಅನ್ನೋದು ನಂಗೆ ತಪ್ಪಾಗುತ್ತೆ. ನಾನು ಒಂದು ಮಣ್ಣಿನ ಮಡಿಕೆಗೆ ತಿದ್ದಿ ಗೊಂಬೆ ಥರ ಮಾಡಿ ಒಳ್ಳೆ ರೂಪ ಕೊಡ್ತೀನಿ. ಆದರೆ ನನ್ನ ಒಬ್ಳು ಮಗಳನ್ನೇ ನಾನು ಸರಿಯಾಗಿ ಬೆಳೆಸೋಕ್ಕಾಗಲಿಲ್ಲ. ಅದಕ್ಕೆ ಕೊಚ್ಚೆ ಕಲ್ಲು ಮೆತ್ಕೊಬಿಟ್ಟಿದೆ. ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ರಾಯರೇ, ನೀವೇ ಹಿರಿಯೋರಾಗಿ ಏನಾದ್ರು ಮಾಡಿ, ಏನಾದ್ರು ಮಾತಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರ ಅಮ್ಮನೂ ಕೂಡ ನಾನು ನಿಮ್ಮ ದಿನ ಬಂದು ಫ್ಯಾಮಿಲಿಗೆ ಇವಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಅಂಥ ದೊಡ್ಡ ಕುಟುಂಬಕ್ಕೆ, ಹಾಗೆ ಕೂಡ ಅಂಥ ಮಾನ ಮರ್ಯಾದೆ ಇರೋ ಕುಟುಂಬಕ್ಕೆ ನಾನು ಈ ಮಾನ ಮರ್ಯಾದೆ ಇರೋಳನ್ನ ನಾನು ಮದುವೆ ಮಾಡ್ಕೊಳ್ಳಿ ಅಂತ ಕೇಳಲ್ಲ. ನೀವೇನಾದ್ರು ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾರೆ. ಅದಾದಮೇಲೆ ಗೌರಿನೂ ಕೂಡ ಒಂದು ಮಾತು ಹೇಳ್ತಾಳೆ. ನೋಡಿ, ಈಗ ಏನೇ ತಪ್ಪು ಮಾಡಿದ್ರು ಕೂಡ ಹೆಣ್ಣಿನ ಮೇಲೆ ಬರುತ್ತೆ. ಯಾರೇ ತಪ್ಪು ಮಾಡಿದ್ರು ಕೂಡ ಹೆಣ್ಣಿಗೆ ಜಾಸ್ತಿ ಶಿಕ್ಷೆ ಆಗುತ್ತೆ. ಈಗ ನೋಡಿ, ಅವನು ಆರಾಮಾಗಿ ತಪ್ಪು ಮಾಡಿಬಿಟ್ಟು ಮನೇಲಿದ್ದಾನೆ. ಆದರೆ ಇಲ್ಲಿ ಅನ್ಭವಿಸ್ತಿರೋದು ನೋವು ನಮ್ಮ ಅಕ್ಕ. ಇಬ್ಬರು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅವಳ ಹೊಟ್ಟೆಯಲ್ಲಿ ಒಂದು ಪಾಪು ಇದೆ. ಆ ಜೀವಕ್ಕೆ ಏನೂ ತೊಂದರೆ ಆಗದಂತೆ ನೀನು ನಿರ್ಧಾರ ತಗೊತೀರಾ ಅಂತ ನಾನು ನಂಬಿದ್ದೀನಿ ಅಂತ ಹೇಳಿಬಿಟ್ಟು ಈ ಮನೆ ಮಗಳಾಗಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಅಂತ ಕೈ ಮುಗ್ದು ಕೇಳ್ತಾಳೆ. ಬಿಡಮ್ಮ ಗೌರಿ, ನೀನು ತಪ್ಪು ಮಾತಾಡಲ್ಲ, ಯಾವತ್ತಿದ್ರೂ ಕರೆಕ್ಟಾಗೆ ಮಾತಾಡ್ತೀಯ. ಅದಕ್ಕೋಸ್ಕರ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಅನಿಕೇತ್ ಮತ್ತು ಮೋನಿಕಾ ಇಬ್ಬರೂ ಕೂಡ ಮದುವೆ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ. ಹಾಗೆ ಕೂಡ ನಡೆಯುತ್ತೆ. ಅದು ಒಂದು ವಾರದಲ್ಲೇ, ಸರಿನಾ ಅಂತ ಹೇಳಿಬಿಟ್ಟು ಅದಾದಮೇಲೆ ಆ ಗೌರಿ ಮತ್ತು ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಸರಿತಾ, ಶ್ಯಾಮು ಎಲ್ಲರನ್ನೂ ಸೇರಿಸಿ ಎಲ್ಲರಿಗೂ ಕೂಡ ನಿರ್ಧಾರ ಹೇಳ್ತಿರ್ತಾರೆ. ಹೌದು, ಈ ಅನಿಕೇತ್ ಮೋನಿಕಾ ಇಬ್ಬರು ಕೂಡ ಮದುವೆ ಮಾಡಿಸ್ತೀವಿ ಅಂತ ಹೇಳಿದ್ದೀವಿ, ಅದು ಒಂದು ವಾರದಲ್ಲೇ ಅಂತ. ಆದರೆ ಚಂಚಲ ಒಪ್ಪೋದೇ ಇಲ್ಲ. ಇಲ್ಲ, ಆ ಬಡವ್ರ ಮನೆ ಹುಡುಗಿನ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ನಾನು ತಂದ್ಕೊಳ್ಳಲ್ಲ, ಈ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಬಡ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಸರಿತಾ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ನೋಡಿ, ಈ ಮದುವೆ ನಡೆಯುತ್ತೆ, ನೀನು ಏನೇ ಬಡ್ಕೊಂಡ್ರು ಅಷ್ಟೇ ಅಂತ ಸರಿತಾ ದೊಡ್ಡ ವಾರ್ನಿಂಗ್ ಮಾಡೇ ಬಿಡ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ.